ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಪಿ ಕೆ ಕನ್ನಡ ಚಾನಲ್. ನೀವೇನಾದರೂ ಸಿಂಗಲ್ ಆಗಿದ್ದು ನಿಮ್ಮ ಜೊತೆ ಸ್ನೇಹ ಬೆಳೆಸೋದಕ್ಕೆ ಹುಡುಗಿ ಹುಡುಕಾಟ ಮಾಡ್ತಿದ್ದೀರಾ ಅಥವಾ ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿದ್ದೀರಾ, ಬನ್ನಿ ಒಂದು ನಮ್ಮ ಚಾನಲಲ್ಲಿ ಇವತ್ತು ಬಂದುಬಿಟ್ಟು ನಮಗೆ ಶುಚಿ ಅಂತ ಈ ಫೋಟೋದಲ್ಲಿ ಏನು ನೋಡ್ತಿದ್ದೀರಾ, ಇವರು ನಮಗೆ ಪ್ರೊಫೈಲ್ ಕಳಿಸಿರ್ತಾರೆ. ಇವರಿಗೆ ಒಂದು ನೆಟ್ವರ್ಕ್ ಇರ್ತಕ್ಕಂತಹ ಹುಡುಗ ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅಂದರೆ ಸಂಬಂಧ ಇರ್ತಕ್ಕಂತಹ, ನನಗೂ ಅವ್ರಿಗೂ ಮ್ಯಾಚ್ ಆಗುವಂತಹ ಒಳ್ಳೆ ಹುಡುಗ ತಿಳಿಸಿ. ಇವರು ಇರ್ತಕ್ಕಂಥ ಪ್ರಾಪರ್ ಬಂದುಬಿಟ್ಟು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ವಾಸವಾಗಿರೋದು. ಈಗ ವಯಸ್ಸು ಬಂದು 28 ವರ್ಷ ಪ್ರಾರಂಭ ಆಗಿರುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇವರ ಜಾತಿ ಬಂದುಬಿಟ್ಟು ಒಕ್ಕಲಿಗರಾಗಿರ್ತಾರೆ. ಶಿಕ್ಷಣ ಮುಗಿಸಿ 2 ವರ್ಷ. ಇವಾಗ ಪ್ರೆಸೆಂಟಾಗಿ ಒಬ್ಬಂಟಿ ಆಗಿದ್ದೇನೆ. ಇನ್ಮೇಲಾದರೂ ಗಂಡು ಹುಡುಕಾಟ ಮಾಡ್ಕೊಂಡು ಹೋಗೋಣ, ಮುಂದೆ ನನಗೆ ಮ್ಯಾಚ್ ಆಗುವಂಥ ಹುಡುಗ ಸಿಗ್ತಾನೆ ಅನ್ನೋದು ಇವರ ಒಂದು ತಲೆಯಲ್ಲಿರ್ತಕ್ಕಂಥ ವಿಚಾರ. ಆ್ಯಂಡ್ ಅದೇ ರೀತಿಯಾಗಿ ಇವರ ಫ್ಯಾಮ್ಲಿ ಎಲ್ಲರೂ ಕೂಡ ತುಂಬ ಕುಟುಂಬ ಆಗಿರುತ್ತೆ. ಉದ್ಯೋಗ ಕೂಡ ಇದೆ, ಮನೆಯಲ್ಲಿ ಎಲ್ಲರೂ ಕೂಡ ಕೆಲಸ ಕೂಡ ಮಾಡ್ಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಅವರ ಫ್ಯಾಮಿಲಿ ಡೀಟೇಲ್ಸ್ ನಾನು ಹೇಳ್ತೇನೆ. ಅದಕ್ಕೂ ಮುನ್ನೆ ಅವರ ಫೋಟೋ ನೋಡ್ಕೊಂಡು ಬಿಡಿ, ಹೆಸರು ಕೂಡ ನೋಡ್ಕೊಳ್ಳಿ, ಊರು ಜಾತಿ ಎಲ್ಲರೂ ಕೂಡ ನೋಡ್ಕೊಂಡು ಬಿಡಿ ಸ್ನೇಹಿತರೆ. ಬನ್ನಿ ಇವಾಗ ಹೆಚ್ಚಿನ ಮಾಹಿತಿ ನೋಡ್ಕೊಂಬರೋಣ. ಇಲ್ಲಿ ನೋಡ್ತಿರ್ಬೋದು ಅವ್ರಿಗೆ ಇಷ್ಟ ಆಗುವಂಥ ಹುಡುಗ ಇರಬೇಕಾಗಿರ್ತಕ್ಕಂಥ ಕ್ವಾಲಿಫಿಕೇಷನ್ಗಳು. ಒಂದನೇದಾಗಿ ಶಿಕ್ಷಣ ಮುಗಿಸಿ ಮನೆಯಲ್ಲಿ ಒಬ್ಬಳೇ ಇದ್ದೇನೆ. ನನಗೆ ಒಬ್ಬಳಿಗೆ ಇದ್ದು ಸಾಕಾಗಿದೆ. ಒಬ್ಬ ಜೊತೆಗಾರನ ಹುಡುಕಾಟ ಸುಮಾರು 2 ವರ್ಷಗಳಿಂದ ಮಾಡ್ತಿದ್ದೇನೆ. ಸೊ ಎಲ್ಲರೂ ಬರ್ತಾರೆ, ತಿನ್ಕೊಂಡು ಕೇಸರಿ ಬಾತು ಉಪ್ಪಿಟ್ಟು ತಿನ್ಕೊಂಡು ಹೋಗ್ತಾರೆ, ನಾನು ಇಷ್ಟ ಇಲ್ಲ ಅಂತ ಹೋಗಿಬಿಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಎಲ್ಲವನ್ನೂ ಕರ್ಕೊಂಡು ಸುತ್ತಾಡಬೇಕು ನನ್ನನ್ನು. ನಾನು ನೋಡೋದಕ್ಕೆ ದಪ್ಪ ಜಾಸ್ತಿ ಇದ್ದೀನಿ, ನನ್ನ ತರಹನೇ ನೀವು ಕೂಡ ದಪ್ಪ ಜಾಸ್ತಿನೇ ಇರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇವರ ಒಂದು ಜೊತೆಗಾರ ನೀವೇನಾದರೂ ಆಗಬೇಕು ಅಂದರೆ ಇವ್ರನ್ನ ಕರ್ಕೊಂಡು ತುಂಬ ಸುತ್ತಾಡಬೇಕಂತೆ, ನೀವು ದಪ್ಪ ಇರಬೇಕಂತೆ. ಜೊತೆಗೆ ಕುಳ್ಳಕ್ಕೆ ಇರಲಿ ಪರವಾಗಿಲ್ಲ, ಪ್ರಸ್ತುತ ನನಗೆ ಬರ್ತಕ್ಕಂತಹ ದುಡ್ಡು, ನಾನು ಓದಿದ್ದೇನೆ ಅಲ್ಪ ಸ್ವಲ್ಪ, ಸೊ ಒಂದು ಕೆಲಸ ಕೂಡ ಮಾಡ್ತೇನೆ, ಅದರಿಂದ ಬಂದಿರತಕ್ಕಂಥ ಅಲ್ಪ ಸ್ವಲ್ಪ ದುಡ್ಡು ನಿಮಗೆ ಕೊಡ್ತೇನೆ, ನೀವು ನನ್ನ ಒಂದು ಜವಾಬ್ದಾರಿಯಿಂದ ನೋಡ್ಕೊಂಡು ಹೋಗಿ. ಜೊತೆಗೆ ನಿಮ್ಮ ಒಂದು ವಯಸ್ಸು ಬಂದು 30 ಒಳಗಿನ ವಯಸ್ಸಾಗಿರ್ಬೋದು, 31 ಆಗಿದ್ರೂ ಪರವಾಗಿಲ್ಲ, ಒಟ್ಟಿನಲ್ಲಿ 30ರ ಒಳಗಿನ ವಯಸ್ಸಾಗಿರ್ಬೇಕಂತೆ. ಆ್ಯಂಡ್ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಸನ್ ಆಗಿರಬೇಕಂತೆ. ಬೆಂಗಳೂರು ಬಿಟ್ಟು ಬೇರೆ ಯಾವುದಾದ್ರೂ ಡಿಸ್ಟಿಕ್ನವನಾಗಿದ್ದರೂ ಕೂಡ ಇವರು ಒಪ್ಪಿಗೆಯಿಂದ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇನ್ಯಾಕೆ ತಡ, ನೀವೇನಾದರೂ ಹತ್ತಿರ ಇರೋರು ಅಥವಾ ಬೇರೆ ಡಿಸ್ಟಿಕ್ನವರಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಊರನ್ನು ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ. ಇವ್ರ ಹತ್ರ ಒಂದು ಕಾರ್ ಆ್ಯಂಡ್ ಒಂದು ಸುಂದರವಾಗಿರ್ತಕ್ಕಂಥ ಬೈಕ್ ಇರುತ್ತೆ. ಸೊ ಇದು ಅವ್ರ ಹತ್ರ ಇರತಕ್ಕಂತಹ ಕಾರ್ ನೋಡ್ಕೊಂಡು ಬಿಡಿ. ಆ್ಯಂಡ್ ಅದೇ ರೀತಿಯಾಗಿ ಇವರ ಫ್ಯಾಮಿಲಿ ಇನ್ಫಾರ್ಮೇಷನ್ ಹೇಳಿಲ್ಲ, ಬನ್ನಿ ಹೇಳ್ತೇನೆ ಸ್ನೇಹಿತರೆ. ಇವರ ತಂದೆ ತಾಯಿಯವರು ಪ್ರಸ್ತುತ ಇಬ್ಬರು ಕೂಡ ಇರ್ತಾರೆ. ತಂದೆಯವರು ಸ್ಕೂಲ್ ಟೀಚರಾಗಿ ಕೆಲಸ ಮಾಡ್ತಿದ್ರು, ರಿಟೈರ್ಮೆಂಟ್ ಆಗಿ 2 ವರ್ಷ ಆಗಿರುತ್ತೆ ಪ್ರಸ್ತುತ. ಆ್ಯಂಡ್ ಅದೇ ರೀತಿಯಾಗಿ ತಾಯಿಯವರು ಹೌಸ್ ವೈಫು, ಯಾವುದೇ ರೀತಿಯಲ್ಲೂ ಕೂಡ ಕೆಲಸಕ್ಕೆ ಅಂತ ಅವ್ರು ಹೋಗ್ತಿರಲ್ಲ. ಚಿಕ್ಕವರಿದ್ದಾಗ ತುಂಬ ಕೆಲಸ ಮಾಡ್ತಿದ್ರಂತೆ, ಇವಾಗ ಅವ್ರ ಕೈಯಲ್ಲಿ ಆಗಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟು ಮನೆಯಲ್ಲಿ ವಾಸವಾಗಿರ್ತಾರೆ ಇವರ ತಂದೆ ತಾಯಿಯವರು, ಶುಚಿ ಅವರ ತಂದೆ ತಾಯಿ. ಆ್ಯಂಡ್ ಅದೇ ರೀತಿಯಾಗಿ ಇವರ ಕಾರ್ ತೆಗೆದುಕೊಳ್ಳಲು ಕಾರಣ ಏನಂದರೆ, ಈ ಒಂದು ಶುಚಿ ಜೊತೆಗೆ ಅವರ ಒಂದು ಅವರ ಅಣ್ಣನವರ ಮದುವೆ ಆಗಿದೆ. ಬಟ್ ಗಂಡ ಹೆಂಡತಿ ಏನಿದ್ದಾರೆ ಬೇರೆ ಮನೆ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈ ಒಂದು ಕಾರ್ ತೆಗೆದುಕೊಂಡು, ಸೊ ಶುಚಿ ಅವರ ಹೆಸರಿನಲ್ಲಿ ಇರ್ತಕ್ಕಂಥ ಕಾರಣಗಳಿಂದ ಇದು ಮನೆಯಲ್ಲೇ ಇದೆ, ಅವ್ರಿಗೆ ಓಡ್ಸೋಕ್ಕೆ ಬರಲ್ಲ. ಪ್ರಾಬಬ್ಲಿ ಅವರ ಅಣ್ಣನವ್ರು ತೆಗೆದುಕೊಂಡು ಹೋಗ್ಬೋದಲ್ವಾ, ಓಡ್ಸೋಕ್ಕೆ ಬರಲ್ಲ ಅಂತಂದರೂ ಕೂಡ, ಬಟ್ ಅವ್ರು ತೆಗೆದುಕೊಂಡು ಹೋಗಿಲ್ಲ. ಸ್ವಲ್ಪ ಇವ್ರಿಗೂ ಅವ್ರಿಗೂ ಮನಸ್ತಾಪ ಜಗಳ ಆಗಿರೋದು ಕಾರಣದಿಂದ ಎಷ್ಟು ಬಿಟ್ಟಿದೆ ಅಷ್ಟೇ ಬಿಟ್ಟಿದೆ. ಇವಾಗ ಯಾರು ಇವ್ರನ್ನ ಮದುವೆ ಆಗ್ತಾರೋ ಅವರಿಗೆ ವರದಕ್ಷಿಣೆ ರೂಪದಲ್ಲಿ ಈ ಒಂದು ಕಾರನ್ನು ಕೂಡ ಕೊಡ್ತೀನಿ ಅಂತ ಈ ಒಂದು ಶುಚಿ ಅವರ ತಂದೆಯವರು ಆಫರ್ ಕೊಟ್ಟಿದ್ದಾರೆ. ಬಟ್ ಅವನು ಒಳ್ಳೆಯ ವ್ಯಕ್ತಿ ಆಗಿರಬೇಕು, ಜೊತೆಗೆ ಕೆಲವೊಂದಿಷ್ಟು ಪಾಯಿಂಟ್ಗಳು ಏನು ಹೇಳಿದರು ಅದು ಅವನ ಹತ್ರ ಇರಬೇಕು ಅಂತ ಹೇಳಿದ್ದಾರೆ. ಸೊ ನಿಮ್ಗೇನಾದರೂ ಒಂದು ಪಾಯಿಂಟ್ಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಊರು ಹೆಸರು ಜೊತೆಗೆ ನಿಮ್ಮ ನಂಬರನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಯಾರು ಕೂಡ ಈ ರೀತಿ ಚಾನ್ಸ್ ಬಿಟ್ಕೊಡಬೇಡಿ. ಆ್ಯಂಡ್ ಇದರ ಒಳಗಿನ ಇಂಟೀರಿಯರ್ಸ್ ನೋಡ್ಕೊಂಬರೋಣ. ನಮಗೆ ಫಸ್ಟ್ಗೆ ಕಾಣಿಸೋದು ಇದರ ಒಳಗಡೆ ಇರ್ತಕ್ಕಂಥ ಸೀಟ್ಸ್ ಕಂಫರ್ಟೇಬಲ್ ಸೀಟ್ಸ್ ಆಗಿದೆಯಾ ಅಂತ. ಯಾಕಂದರೆ ಇವಾಗ ನಾವು ಕೂತ್ಕೊಂಡು ಹೋಗಬೇಕು ಅಂದರೆ ಸೀಟ್ಸು ಅಷ್ಟೊಂದು ಕಂಫರ್ಟೇಬಲ್ ಆಗಿರಲ್ಲ, ಬಟ್ ಇದರಲ್ಲಿ ಮಾತ್ರ ಅಷ್ಟೇ ಸ್ಮೂತಾಗಿ, ಅಷ್ಟೇ ಒಂದು ಒಳ್ಳೆಯ ಟೆಕ್ನಾಲಜಿಯಲ್ಲಿ ಇದರಲ್ಲಿ ನಾವು ಕೂತ್ಕೊಂಡು ಹೋಗ್ಬೋದಾಗಿರುತ್ತೆ. ಆ್ಯಂಡ್ ಇದರ ಒಂದು ಕಲರ್ ಕೂಡ ನೀವೇನು ನೋಡ್ತಿದ್ದೀರ ವೈಟ್ ಕಲರು, ಎಷ್ಟೊಂದು ಸ್ಟ್ರಾಂಗಾಗಿ ಎಷ್ಟೊಂದು ಸಖತ್ತಾಗಿದೆ ಅಂತೆ, ತುಂಬ ಸಖತ್ತಾಗಿ ಕಾಣಿಸುತ್ತೆ ಸ್ನೇಹಿತರೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಹ್ಯಾಂಡ್ ಇಟ್ಕೊಳ್ಳುವಂತಹ ಸ್ಟ್ಯಾಂಡ್ ಕೂಡ ನೋಡ್ಕೊಳ್ಬೋದು. ಯಾವ ಗಾಡಿಯಲ್ಲೂ ಕೂಡ ಸ್ಟ್ಯಾಂಡು ಇಟ್ಟಿರಲ್ಲ, ಬಟ್ ಇದರಲ್ಲಿ ಮಾತ್ರ ಅಪ್ಲೈ ಮಾಡಿದ್ದಾರೆ, ನೀವು ಕೂಡ ಗಮನಿಸ್ಬೋದು. ಇದರಲ್ಲಿ ಬ್ಯಾಕ್ ಸೈಡಲ್ಲಿ 2 ಸೀಟ್ಸ್ ಆ್ಯಂಡ್ ಅದೇ ರೀತಿಯಾಗಿ ಅದರಲ್ಲಿ
3 ಸೀಟ್ಸ್, ಒಟ್ಟಿನಲ್ಲಿ 5 ಸೀಟ್ಸ್ ಅವೈಲಬಿಲಿಟಿ ಇದೆ ಸ್ನೇಹಿತರೆ. ಎ ಸಿ, ಏರ್ ಕೂಲರ್, ಏರ್ ಬ್ಯಾಗ್ ಈ ರೀತಿಯಾಗಿ ಎಲ್ಲನೂ ಕೂಡ ಇದ್ದೇ ಇರುತ್ತೆ ಕಾರ್ನಲ್ಲಿ. ಆ್ಯಂಡ್ ಸಿ ಸಿ ಬಂದುಬಿಟ್ಟು 1300 CC ಇದೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಟಾಪ್ ಮಾಡಲಲ್ಲೂ ಕೂಡ ಫ್ರೆಶ್ ಇಂಜಿನ್ ಆಗಿದೆ. ಮೈಲೇಜಿಂಗ್ ಕೂಡ 33 ಕೊಡ್ತಿದೆ ಅಂತ ಹೇಳಿದ್ದಾರೆ. ಇದಾಗಿತ್ತು ಇವತ್ತಿನ ಒಂದು ಪ್ರೊಫೈಲು. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.